ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾಯ್ಸ್ ಪೊಲ್ಯೂಷನ್ ಅಂದರೆ ಏನಂತ ಹೇಳಿದಾಗೆ ನಾವು ಕನ್ನಡದಲ್ಲಿ ಅದಕ್ಕೆ ಧ್ವನಿ ಮಾಲಿನ್ಯ ಅಂತ ಕೂಡ ಹೇಳ್ಬೋದು. ಅಂದರೆ ಜೋರಾಗಿ ಧ್ವನಿ ಯೂಸ್ ಮಾಡೋದು ಅಂತ ಹೇಳಿದಾಗೆ ಯಾವ ರೀತಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದಾಗೆ, ಒಂದು ಫಂಕ್ಷನ್ನ ಆಚರಣೆ ಮಾಡ್ತೀರಾ, ಒಂದು ಮ್ಯಾರೇಜ್ ಇರ್ಬೋದು, ಒಂದು ಎಂಗೇಜ್ಮೆಂಟ್ ಇರ್ಬೋದು, ಒಂದು ಬರ್ತ್ಡೇ ಇರ್ಬೋದು. ಸೊ ಇಂಥ ಸೆಲಿಬ್ರೇಷನಲ್ಲಿ ನೀವು ಡಿ.ಜೆನ ಯೂಸ್ ಮಾಡ್ತೀರಾ, ಲೌಡ್ ಸ್ಪೀಕರ್ನ ಯೂಸ್ ಮಾಡ್ತೀರಾ. ಅದು ತುಂಬ ಎಕ್ಸೆಸಿವ್ ಆಗಿ ಸೌಂಡನ್ನ ಇಡ್ತೀರಾ. ಸೊ ಅಲ್ಲಿ ನಿಮ್ಗೆ ಎಂಜಾಯ್ಮೆಂಟ್ ಇರುತ್ತೆ, ಅದರ ಜೊತೆಯಲ್ಲಿ ನೀವು ಬೇರೆಯವ್ರಿಗೂ ಕೂಡ ತೊಂದರೆ ಮಾಡ್ತಿರ್ತೀರ. ಸೊ ಇಂಥ ತೊಂದರೆಗಳಿಂದ ಜನರಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಈ ತೊಂದರೆನ ನೀವು ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಮಾಡ್ತಾ ಇರ್ತೀರ. ಸೊ ಕೆಲವೊಂದು ನಾಯ್ಸ್ ಪೊಲ್ಯೂಷನ್ ರಿಲೇಟೆಡು ರೂಲ್ಸು ಮತ್ತು ರೆಗ್ಯುಲೇಷನ್ಸು ಒಂದು 2000 ಆ್ಯಕ್ಟಲ್ಲಿ, ಒಂದು ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 2000 ಅಂತ ಹೇಳಿ ಒಂದು ಜಾರಿಗೆ ಬಂದಿದೆ. ಅದು ಆ ರೆಗ್ಯುಲೇಟ್ ಮಾಡೋದು ಒಂದು ಆ್ಯಕ್ಟಲ್ಲಿ, ಎನ್ವೈರ್ಮೆಂಟ್ ಆ್ಯಕ್ಟಲ್ಲಿ, ಆ ಆ್ಯಕ್ಟಲ್ಲಿ ಅದು ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಸೊ ಇದು ನ್ಯೂ ಟ್ರೆಂಡ್ ನಾಯ್ಸ್ ಪೊಲ್ಯೂಷನ್ ಅಂತ ಹೇಳಿ. ನ್ಯೂ ಅನ್ನೋಕ್ಕೆ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಸೊ ಯಾಕಂದರೆ ಸೆಲಿಬ್ರೇಷನ್ಸ್ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹಂಗಾಗಿ ಸೆಲಿಬ್ರೇಷನ್ ಎಂಜಾಯ್ಮೆಂಟಲ್ಲಿ ನಾವು ಮರ್ತೇ ಹೋಗ್ತೀವಿ, ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳಿ. ಸೊ ನಾಯ್ಸ್ ಪೊಲ್ಯೂಷನ್ ಅದರಲ್ಲಿ ಅಂದರೆ ಒಂದು ಸೌಂಡನ್ನ ಮೇಜರ್ ಮಾಡೋಕ್ಕೆ ನಾವು ಡಿ ಬಿ ಅಂತ ಹೇಳ್ತೀವಿ, ಡೆಸಿಬಲ್ ಅಂತ ಹೇಳ್ತೀವಿ. ಆ ಡೆಸಿಬಲ್ನ ಎಷ್ಟಿರಬೇಕು, ಏನಿರಬೇಕು, ಇಂಡಸ್ಟ್ರಿಯಲ್ ಏರಿಯಾಲ್ಲಿ ಎಷ್ಟಿರಬೇಕು, ಕಮರ್ಷಿಯಲ್ ಏರಿಯಲ್ಲಿ ಎಷ್ಟಿರಬೇಕು, ಮತ್ತು ರೆಸಿಡೆನ್ಷಿಯಲ್ ಏರಿಯಲ್ಲಿ ಎಷ್ಟಿರಬೇಕು, ಅವ್ರ ಸೈಲೆನ್ಸ್ ಝೋನಲ್ಲಿ ಎಷ್ಟಿರಬೇಕಂತ ಹೇಳಿ ಕೂಡ ಈ ಆ್ಯಕ್ಟ್ ಪ್ರೊವೈಡ್ ಮಾಡಿದೆ. ಸೊ ಏನು ಒಂದು ಸೌಂಡನ್ನ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಿ ಕೂಡ ಅಲ್ಲಿ ಕೊಟ್ಟಿದೆ. ಅಂದರೆ ನಮ್ಮ ಕಿವಿಗೆ ಎಷ್ಟರ ಮಟ್ಟಿಗೆ ಇರಿಟೇಬಲ್ ಸೌಂಡ್ ಇರೋದಿಲ್ಲ, ಅದಕ್ಕೆ ನಾವು ನಾರ್ಮಲ್ ಸೌಂಡ್ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ಲಿ ನಾವು 70 dB ತನಕ ನಮ್ಮ ಕಿವಿ ಅಂದರೆ ಒಂದು ಸೌಂಡನ್ನ ಮೇಂಟೈನ್ ಮಾಡ್ಬೋದು, ನಾಟ್ ಇರಿಟೇಬಲ್ ಪೊಸಿಷನಲ್ಲಿ. ಸೊ ಅದು ಕಾಮನ್ ಪೊಸಿಷನಲ್ಲಿ ನಾವು ಆ ಸೌಂಡನ್ನ ಮೇಂಟೈನ್ ಮಾಡ್ಬೋದು. ಬಟ್ ಮೋರ್ ದ್ಯಾನ್ 75 ಆ ಥರ ಡೆಸಿಬಲ್ ಕೌಂಟ್ ಆದರೆ ಸೊ ಅದಕ್ಕೆ ನಾಯ್ಸ್ ಪೊಲ್ಯೂಷನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಹಂಗಾಗಿ ಯಾವುದೇ 75 dBಕ್ಕಿಂತ ಜಾಸ್ತಿ ಸೌಂಡನ್ನ ಯೂಸ್ ಮಾಡಬೇಕಾದ್ರೆ ನೀವು ಒಂದು ಪರ್ಮಿಷನ್ ಕೂಡ ತೊಗೋಬೇಕಾಗುತ್ತೆ. ಸೊ ಪ್ರಾಪರ್ ಅಥಾರಿಟಿ ಕಡೆಯಿಂದ ನಿಮಗೆ ಅಲ್ಲಿ ನಾವು ಈ ಥರ ಫಂಕ್ಷನ್ ಆಚರಣೆ ಮಾಡ್ತಾ ಇದ್ದೀವಿ, ನಮಗೆ ಒಂದು ಈ ಥರ ಸ್ಪೀಕರ್ನ ಯೂಸ್ ಮಾಡೋದಿದೆ, ಕೆಲವೊಂದು ಸಲ ಪಬ್ಲಿಕ್ ಪರ್ಫಾರ್ಮೆನ್ಸ್ ಇರುತ್ತೆ, ಅವ್ರು ಕೆಲವೊಂದು ಸಲ ಯಾವುದಾದ್ರೂ ಪಬ್ಲಿಕ್ ಗ್ಯಾದರಿಂಗ್ಗೆ ಅಡ್ರೆಸ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಆ ಸೌಂಡನ್ನ, ಆ ಡಿ ಬಿನ, ಅದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ ಆ ಫಂಕ್ಷನ್ಗೆ. ಸೊ 100 ಜನ ಇದ್ದರೆ ಕಡಿಮೆ ಸೌಂಡ್ ಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡ್ತೀರಾ, ಒಂದು ಹಾಲಲ್ಲಿ 50 ಜನ ಇದ್ದರೆ ನಾವು ಕಡಿಮೆ ಇದರಲ್ಲಿ ಮಾತಾಡ್ತೀವಿ, ಸ್ಪೀಕರ್ದು ಕಡಿಮೆ ವಾಲ್ಯೂಮ್ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಸಾವಿರಾರು ಗಟ್ಟಲೆ ಜನ ಇದ್ದಾಗೆ ನೋಡ್ತೀರಾ, ನೀವು ಅಡ್ರೆಸ್ ಮಾಡ್ತಾ ಇದ್ದಾಗೆ ಸಾವಿರಾರು ಜನ, 10,000 ಜನ, 20,000 ಜನ, ಸಮ್ಟೈಮ್ಸ್ ಕ್ಯಾಂಪೇನಿಂಗ್, ಎಲೆಕ್ಷನ್ ಕ್ಯಾಂಪೇನ್ ಏನಿರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ತುಂಬ ಜೋರಾಗಿ ಸೌಂಡ್ ಇದ್ದರೆ ಮಾತ್ರ ಅದು ಆಡಿಬಲ್ ಆಗುತ್ತೆ, ಎಲ್ಲರಿಗೂ ಕೇಳಿಸುತ್ತೆ. ಹಂಗಾಗಿ ಅಲ್ಲಿ ಜಾಸ್ತಿ ಡಿ ಬಿ ಇರುತ್ತೆ. ಸೊ ಅದಕ್ಕೆ ಪರ್ಮಿಷನ್ ರಿಕ್ವೈರ್ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಅವ್ರು ಕೆಲವೊಂದು ಸಲ ಗಣೇಶದ ವಿಸರ್ಜನೆ ಇರುತ್ತೆ, ಅವ್ರ ಬೇರೆ ಬೇರೆ ಜಯಂತಿಗಳು ಆಚರಣೆ ಮಾಡ್ತಾರೆ. ಅಂಥ ಸಿಚುವೇಷನಲ್ಲಿ ನಾವು ಡಾಲ್ಬಿನ ಯೂಸ್ ಮಾಡ್ತೀವಿ, ಆರ್ ಜೋರಾಗಿ ಸ್ಪೀಕರ್ನ ಯೂಸ್ ಮಾಡ್ತೀವಿ, ತುಂಬ ಜೋರಾಗಿ ಹಾಡು ಹಚ್ಚಿತೀವಿ. ಅದು ಕೂಡ ಪ್ರೊಹಿಬಿಟೆಡ್ ಅಂತ ಹೇಳ್ಬೋದು, ಅದು ಮಾಡೋಂಗಿಲ್ಲ. ಸೊ ಅಬೌವ್ 75 dB ಯಾವಾಗಲೂ ಕೂಡ ಪನಿಷಬಲ್ ಆಫೆನ್ಸ್ ಅಂತ ನಾವು ಆ್ಯಸ್ ಪರ್ ದಿ ಲಾ ನಾವು ಹೇಳ್ಬೋದು. ಸೊ ಇಂಥ ವಿಷಯದಲ್ಲಿ ಎಲ್ಲೆಲ್ಲಿ ಲೌಡ್ ಸ್ಪೀಕರ್ನ ಕಡಿಮೆ ಸೌಂಡಲ್ಲಿ ಇಡ್ಬೋದು ಅಂತ ಹೇಳಿದಾಗೆ, ಎಲ್ಲಿ 100 ಮೀಟರ್ಸ್, ವಿದಿನ್ 100 ಮೀಟರ್ಸ್ ನೀವು ಒಂದು ಸ್ಕೂಲ್ ಇದೆ, ಒಂದು ಹಾಸ್ಪಿಟಲ್ ಇದೆ, ಕೋರ್ಟ್ಸ್ ಇದೆ, ಸೊ ಇಂಥ ಆರ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಂಥ ಏರಿಯಾದಲ್ಲಿ ನೀವು ಸೌಂಡನ್ನು ತುಂಬ ಕಡಿಮೆ ಇಡಬೇಕು. ಅದೇ ಕಡಿಮೆ ಅಂತ ಹೇಳಿದಾಗೆ 70 or 75 dB ತನಕ ಮ್ಯಾನೇಜಬಲ್ ಸೌಂಡನ್ನ ನೀವು ಇಡಬೇಕು, ಅದರಿಂದ ತೊಂದರೆ ಆಗೋದಿಲ್ಲ. ಎಲ್ಲಿ ನೀವು 75 dBಕ್ಕಿಂತ ಜಾಸ್ತಿ ಇಡ್ತೀರಿ, ದಟ್ ಈಸ್ ಪನಿಷಬಲ್ ಆಫೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ಈ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ತುಂಬ ಕಡಿಮೆ ಅವೇರ್ನೆಸ್ ಇದೆ. ಸೊ ಹಂಗಾಗಿ ಈ ವಿಷಯದ ಬಗ್ಗೆ
ಅವೇರ್ ಎಲ್ಲರೂ ಕೂಡ ಇರಬೇಕು. ಮನೆಯಲ್ಲಿ ಕೂಡ ರೆಸಿಡೆನ್ಷಿಯಲ್ ಏರಿಯಲ್ಲಿ ಕೂಡ ನಾವು ಟಿ ವಿನ ಜಾಸ್ತಿ ಜೋರಾಗಿ ವಾಲ್ಯೂಮ್ ಇಡಬೇಡ್ದು. ಇವನ್ ಮ್ಯೂಸಿಕ್ ಕೂಡ ತುಂಬ ಜಾಸ್ತಿ ಇದರಲ್ಲಿ ನಾವು ಪ್ಲೇ ಮಾಡಬೇಡ್ದು. ಇವೆಲ್ಲ ಕೂಡ ಕಟ್ಟುನಿಟ್ಟವಾಗಿ ನಾವು ಪಕ್ಕದವ್ರಿಗೆ ತೊಂದರೆ ಆಗಲಾರ್ದಂಗೆ ನಡ್ಕೋಬೇಕಂತ ಹೇಳಿ ಈ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ನಾನು ಇವತ್ತು ಟಾಪಿಕ್ ಚೂಸ್ ಮಾಡಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ನಾವು ಒಂದು ಸಮಾಜದಲ್ಲಿ ಇರ್ತೀವಿ. ಆ ಸಮಾಜದಲ್ಲಿ ನಾವು ಎಲ್ಲರ ಜೊತೆಯಲ್ಲಿ ಕೂಡ ಬೇರೆಯವ್ರಿಗೆ ತೊಂದರೆ ಆಗಲಾರ್ದಂಗೆ ನಡ್ಕೋಬೇಕಂತ ಹೇಳಿ ಕೆಲವೊಂದು ರೂಲ್ಸ್ನ, ಸೆಟ್ ಆಫ್ ರೂಲ್ಸ್ನ ಒಂದು ಕಾನೂನು ಚೌಕಟ್ಟಿಯಲ್ಲಿ ಮಾಡಿದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಅವೇರ್ ಇದ್ದರೆ ನೀವು ನಿಮ್ಮ ಫ್ರೇಮ್ವರ್ಕಲ್ಲಿ ನೀವು ನಿಮ್ಮ ಖುಷಿನ, ನಿಮ್ಮ ಎಂಜಾಯ್ಮೆಂಟ್ನ ನೀವು ಆಚರಣೆ ಮಾಡ್ಕೊತೀರ. ಹಂಗಾಗಿ ಈ ನಾಯ್ಸ್ ಪೊಲ್ಯೂಷನ್ ಆದರೆ ಯಾರಾದರೆ ಕಂಪ್ಲೇಂಟ್ ಕೊಟ್ಟರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ನ್ಯೂಸನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ನ ಬರುತ್ತೆ. ಆ ಕಂಪ್ಲೇಂಟ್ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಮಾಡುತ್ತೆ. ಅದರ ಜೊತೆಯಲ್ಲಿ ಅವ್ರಿಗೆ ಪೆನಾಲ್ಟಿ ಹಾಕೋ ರೈಟ್ಸ್ ಇರುತ್ತೆ. ಅದರ ಜೊತೆಯಲ್ಲಿ ಪನಿಷ್ಮೆಂಟ್ ಕೊಡೋ ರೈಟ್ಸ್ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಲೌಡ್ ಸ್ಪೀಕರ್ನ, ನಿಮ್ದು ಏನು ಇಕ್ವಿಪ್ಮೆಂಟ್ಸ್ ಇದೆ ಅದು ಸೀಸ್ ಮಾಡೋ ರೈಟ್ಸ್ ಕೂಡ ಅವ್ರಿಗೆ ಇರುತ್ತೆ. ಹಂಗಾಗಿ ಈ ಥರದ್ದು ಯಾವುದೇ ರೀತಿ ನಡಿಬೇಡ್ದು ಅಂತ ಅಂದಾಗೆ ನೀವು ಒಂದು ಪರ್ಮಿಷನ್ನ ತೊಗೋಬೇಕು. ಮತ್ತು ಪರ್ಮಿಷನ್ ಇದೆ ಅಂತ ಹೇಳಿ ಜೋರಾಗಿ ಸೌಂಡನ್ನ ಮಾಡೋ ರೈಟ್ಸ್ ನಿಮಗಿಲ್ಲ. ಸೊ ಅದು ಕೂಡ ವಿದಿನ್ ಲಿಮಿಟ್ಸ್ನ ನೀವು ಸೌಂಡನ್ನ ಬಳಕೆ ಮಾಡಬೇಕಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನೀವು ಒಂದು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ನೀವು ಬೇರೆಯವ್ರಿಗೆ ತೊಂದರೆ ಕೊಡಬೇಡದು ಅಂತ ಹೇಳಿ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳು.